ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿನ. ವೀಕ್ಷಕರೇ, ಧನು ರಾಶಿಯಲ್ಲಿ ಬುಧ ಸಂಚಾರದ ಪ್ರಭಾವದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತದೆ. ಆದರೆ ಕಳೆದ 2 ತಿಂಗಳುಗಳಲ್ಲಿ ಬುಧವು ವೃಶ್ಚಿಕ ಮತ್ತು ಧನು ರಾಶಿಗೆ ಅನೇಕ ಬಾರಿ ಸಂಚಾರ ಮಾಡಿದೆ. ಮೊದಲನೆಯದಾಗಿ ಬುಧವು ನವೆಂಬರ್ 27, 2023 ರಂದು ಧನು ರಾಶಿಯನ್ನು ಪ್ರವೇಶಿಸಿದೆ. ನಂತರ ಅದು ಡಿಸೆಂಬರ್ 13 ರಂದು ಹಿಮ್ಮುಖವಾಗುತ್ತದೆ. ಈಗ ಅದು ಡಿಸೆಂಬರ್ 28 ರಂದು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ. ಜನವರಿ 2, 2024 ರಂದು ವೃಶ್ಚಿಕ ರಾಶಿಯಲ್ಲಿ ನೇರ ಚಲನೆಯನ್ನು ಪುನರಾರಂಭಿಸುತ್ತದೆ ಮತ್ತು ಮತ್ತೆ ವರ್ಷ 2024 ಜನವರಿ ತಿಂಗಳಿನ 7ನೇ ತಾರೀಕಿನ ದಿನ ರಾತ್ರಿ 8:57 ಧನು ರಾಶಿಯಲ್ಲಿ ಪುನಃ ಪ್ರವೇಶಿಸುತ್ತದೆ. ಆದ್ದರಿಂದ ಈಗ ಈ ಸಂಚಾರದ ಪ್ರಭಾವವನ್ನು ತಿಳಿದುಕೊಳ್ಳುವ ಮೊದಲು ಬುಧ ಮತ್ತು ಧನು ರಾಶಿ ಮತ್ತು ಅದರ ಮೇಲಿನ ಪ್ರಭಾವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅಧ್ಯಯನ, ಕಾನೂನು, ಗ್ರಹಿಕೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಅಭಿವೃದ್ಧಿಯ ಕುಶಾಗ್ರಮತಿಯನ್ನು ಬುಧ ನಿರ್ಧರಿಸುತ್ತಾನೆ. ಬುಧವು ಸಂವೇದನಾ ವ್ಯವಸ್ಥೆ, ಸೂರ್ಯನ ಬೆಳಕನ್ನು ಆಧರಿಸಿದ ಕರುಳು, ತೋಳು, ಬಾಯಿ, ನಾಲಿಗೆ, ದೃಷ್ಟಿಯ ಭಾವನೆ, ವಿವೇಚನೆ, ತಿಳುವಳಿಕೆ, ಪರಭಕ್ಷಕ ಮತ್ತು ಉಚ್ಚಾರಣೆಯ ನಡುವೆ ಪ್ರಭಾವ ಬೀರುತ್ತದೆ. ಇದು ಸಂಕ್ಷಿಪ್ತ ದೂರ ಮತ್ತು ಸತತ ಪ್ರಯಾಣ, ಶಿಕ್ಷಣ, ಸಹಾಯಕ, ಮಾತನಾಡುವುದು, ಸಂಯೋಜನೆ, ಮುದ್ರಣ, ವಿತರಣೆ, ಬರವಣಿಗೆ ವಸ್ತು, ಕಾರ್ಯದರ್ಶಿಗಳು, ಲೆಕ್ಕಪತ್ರ ನಿರ್ವಹಣೆ, ಪತ್ರ ವ್ಯವಹಾರ, ಮೇಲಿಂಗ್ ಇತ್ಯಾದಿಗಳನ್ನು ನಿರ್ವಹಿಸುತ್ತದೆ. ಅದರ ದಿನವು ಬುಧವಾರ ಮತ್ತು ಅದರ ಲೋಹವು ದ್ರವ ಲೋಹವಾಗಿದ್ದು ಅದು ಪಚ್ಚೆ, ಅದರ ರತ್ನ ಮತ್ತು ಬಣ್ಣವಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ರಾಶಿಚಕ್ರದ ವೃತ್ತದ 9ನೇ ಚಿಹ್ನೆ ಧನು ರಾಶಿ. ಇದು ದ್ವಂದ್ವ ಮತ್ತು ಪುಲ್ಲಿಂಗವಾಗಿರುವ ಜ್ವಲಂತ ಸಂಕೇತವಾಗಿದೆ. ಸಂಪತ್ತು, ಚಾಲನೆ, ಬುದ್ಧಿವಂತಿಕೆ ಮತ್ತು ಅದೃಷ್ಟ ಎಲ್ಲವೂ ಧನು ರಾಶಿಯೊಂದಿಗೆ ಸಂಬಂಧ ಹೊಂದಿದೆ. ತರ್ಕಶಾಸ್ತ್ರಜ್ಞರು, ತಜ್ಞರು, ಬೋಧಕರಿಗೆ ಇದು ಅತ್ಯುತ್ತಮ ಸಮಯವಾಗಿದ್ದು ಅವರು ನಿಸ್ಸಂದೇಹವಾಗಿ ಇತರರ ಮೇಲೆ ಪರಿಣಾಮ ಬೀರಬಹುದು. ಆದರೆ ಇದು ಸ್ಥಳೀಯರಿಗೆ ನಿರ್ದಿಷ್ಟವಾಗಿ ಧನು ರಾಶಿಯಲ್ಲಿ ಬುಧ ಸಂಚಾರದ ಪ್ರಭಾವವು ಅವರ ದಶಾ ಮತ್ತು ಅವರ ಜನ್ಮ ಚಾರ್ಟ್ನಲ್ಲಿ ಬುಧದ ಸ್ಥಾನದಿಂದ ನಿರ್ಧರಿಸಲ್ಪಡುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹವನ್ನು ರಾಜ್ಕುಮಾರ ಎಂದು ಪರಿಗಣಿಸಲಾಗುತ್ತದೆ. ಪರಾಶರ ವಿವರಣೆಯ ಪ್ರಕಾರ ಬುದ್ಧಿವಂತಿಕೆ, ತಾರ್ಕಿಕ ಸಾಮರ್ಥ್ಯ ಮತ್ತು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುವ ಯುವ ಸುಂದರ ಹುಡುಗ ಎಂದು ಪರಿಗಣಿಸಬಹುದು. ಇದು ಚಂದ್ರನ ನಂತರ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ. ಇದು ಕೂಡ ಚಂದ್ರನಂತೆ ಬಹಳ ಸೂಕ್ಷ್ಮವಾಗಿರುತ್ತದೆ. ಆದರೆ ಇದು ಬುದ್ಧಿವಂತಿಕೆ, ಕಲಿಕೆಯ ಸಾಮರ್ಥ್ಯ, ಮಾತು, ಪ್ರತಿವರ್ತನಗಳು, ಸಂವಹನ ಮತ್ತು ಗ್ಯಾಜೆಟ್ಗಳು, ವಾಣಿಜ್ಯ ಮತ್ತು ಬ್ಯಾಂಕಿಂಗ್, ಶಿಕ್ಷಣ, ಸಂವಹನ, ಬರವಣಿಗೆ, ಪುಸ್ತಕಗಳು, ಹಾಸ್ಯ ಮತ್ತು ಮಾಧ್ಯಮದ ಎಲ್ಲಾ ವಿಧಾನಗಳ ಕರ್ಕವಾಗಿದೆ. 12 ರಾಶಿಚಕ್ರದ ಚಿಹ್ನೆಗಳಲ್ಲಿ ಗ್ರಹವು ಮಿಥುನ ಮತ್ತು ಕನ್ಯಾ ರಾಶಿ ಎಂಬ 2 ಮನೆಗಳ ಅಧಿಪತಿಯನ್ನು ಹೊಂದಿದೆ. ಬುಧವು ನಿಮ್ಮ ತೀರ್ಪು, ಗ್ರಹಿಕೆ ಮತ್ತು ಅಭಿಪ್ರಾಯಗಳನ್ನು ನಿಯಂತ್ರಿಸುವ ಸ್ನೇಹಿ ಗ್ರಹವಾಗಿದೆ. ಇದು ರಾಜಿ, ಸಹಕಾರ, ಚಿಂತನೆ, ಗ್ರಹಿಕೆ ಮತ್ತು ಮಾಹಿತಿ ಪ್ರಕ್ರಿಯೆಗೆ ನಿಮ್ಮ ಸಾಮರ್ಥ್ಯವನ್ನು ಸ್ಥಾಪಿಸುತ್ತದೆ. ನೀವು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಹುದು ಮತ್ತು ಬದಲಾಯಿಸಬಹುದು, ನಿಮ್ಮನ್ನು ಸ್ಪಷ್ಟವಾಗಿ ಸಂವಹಿಸಬಹುದು ಮತ್ತು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಬಹುದು ಎಂಬುದನ್ನು ಇದು ನಿಯಂತ್ರಿಸುತ್ತದೆ. ಬುಧ ಗ್ರಹವು ಧನು ರಾಶಿಯಲ್ಲಿ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ಕೆಲವು ರಾಶಿಯವರಿಗೆ ಉತ್ತಮ ಫಲಿತಾಂಶ ಲಭಿಸಿದ್ರೆ ಇನ್ನೂ ಕೆಲವು ರಾಶಿಗೆ ಇದರಿಂದ ಕೆಟ್ಟದಾಗಲಿದೆ. ಅಷ್ಟಕ್ಕೂ ಧನು ರಾಶಿಯಲ್ಲಿ ಬುಧ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳಲಿದೆ ಅನ್ನೋದನ್ನು ತಿಳಿಯೋಣ. ಹಾಗಾದರೆ ಬನ್ನಿ, ಇಲ್ಲಿ ಬುಧನ ಧನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಪ್ರಿಯ ಮಕರ ರಾಶಿಯವರೇ, ನಿಮಗೆ ಬುಧ ಗ್ರಹವು 6ನೇ ಮತ್ತು 9ನೇ ಮನೆಯ ಅಧಿಪತಿಯಾಗಿದ್ದು ಈಗ ಜನವರಿ 7 ರಂದು ನಿಮ್ಮ 12ನೇ ಮನೆಯಲ್ಲಿ ಸಾಗುತ್ತಿದೆ. ಇದು ವಿದೇಶಿ ಭೂಮಿ, ಪ್ರತ್ಯೇಕ ಮನೆಗಳು, ಆಸ್ಪತ್ರೆಗಳು, ವೆಚ್ಚಗಳು, ಓವಾಗಳಂತಹ ವಿದೇಶಿ ಕಂಪನಿಗಳನ್ನು ಪ್ರತಿನಿಧಿಸುವ 12ನೇ ಮನೆಯಾಗಿದೆ. ಬುಧವು ನಿಮ್ಮ 12ನೇ ಮನೆಯ ಮೂಲಕ ಮತ್ತು 12ನೆಯ ಮನೆಯು ಸಾಂಪ್ರದಾಯಿಕವಾಗಿ ಆಸ್ಪತ್ರೆಗಳೊಂದಿಗೆ ಸಂಬಂಧ ಹೊಂದಿರುವುದರಿಂದ ಧನು ರಾಶಿಯಲ್ಲಿ ಬುಧ ಸಂಚಾರವು ಆರೋಗ್ಯದ ವಿಷಯಗಳ ಬಗ್ಗೆ ಗಮನವನ್ನು ತರಬಹುದು. ಈ ಅವಧಿಯು ವಿದೇಶಿ ಪ್ರಯಾಣದ ಸಂಭಾವ್ಯ ಸಾಧ್ಯತೆಗಳನ್ನು ಹೊಂದಿದೆ. ಮಕರ ರಾಶಿಯವರಿಗೆ ವಿವಿಧ ಸಂಸ್ಕೃತಿಗಳು ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ಅನ್ವೇಷಿಸಲು ಮತ್ತು ಸಂಪರ್ಕಿಸಲು ಅವಕಾಶವನ್ನು ನೀಡುತ್ತದೆ. ಧನು ರಾಶಿಯಲ್ಲಿ ಬುಧದ ಸಂವಹನ ಮತ್ತು ಕುತೂಹಲಕಾರಿ ಸ್ವಭಾವವು ಈ ಪ್ರಯಾಣಗಳು ವಿದೇಶಿ ಜನರೊಂದಿಗೆ ಸಂವಹನ ಮತ್ತು ಉನ್ನತ ಕಲಿಕೆ ಮತ್ತು ತತ್ವಶಾಸ್ತ್ರದ ಅನ್ವೇಷಣೆಯನ್ನು ಒಳಗೊಂಡಿರಬಹುದು ಎಂದು ಸೂಚಿಸುತ್ತದೆ. 6ನೇ ಮನೆಯ ಮೇಲೆ ಬುಧದ ಅಂಶವು ಆಧ್ಯಾತ್ಮಿಕತೆ, ಉನ್ನತ ಶಿಕ್ಷಣ ಮತ್ತು ದೈನಂದಿನ ಕೆಲಸದ ನಡುವಿನ ಸಂಪರ್ಕವನ್ನು ಸೂಚಿಸುತ್ತದೆ. ಮಕರ ರಾಶಿಯವರು ತಮ್ಮ ಆಧ್ಯಾತ್ಮಿಕ ದೃಷ್ಟಿಕೋನಗಳು ಮತ್ತು ಉನ್ನತ ಶಿಕ್ಷಣದ ಆಧಾರದ ಮೇಲೆ ಇತರರಿಗೆ ಸಲಹೆ ನೀಡಲು ಒಲವು ತೋರುತ್ತಾರೆ. ಆಲೋಚನೆಗಳು ಮತ್ತು ಆಧ್ಯಾತ್ಮಿಕ ಒಳನೋಟಗಳ ವಿನಿಮಯವು ಅವರ ವೃತ್ತಿಪರ ಸಂವಹನಗಳ ಭಾಗವಾಗುತ್ತದೆ.
ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಬುಧದ ಈ ಸಂಕ್ರಮಣವು ಆಧ್ಯಾತ್ಮಿಕ ಪರಿಶೋಧನೆ, ವಿದೇಶಿ ಪ್ರಯಾಣ ಮತ್ತು ಉನ್ನತ ಕಲಿಕೆ ಮತ್ತು ತತ್ವಶಾಸ್ತ್ರದಲ್ಲಿ ಆಳವಾದ ಆಸಕ್ತಿಯ ಸಮಯವನ್ನು ಸೂಚಿಸುತ್ತದೆ. ದ್ವಂದ್ವ ಗ್ರಹವಾದ ಬುಧವು ಸಂಚಾರವನ್ನು ಮಾಡುತ್ತದೆ ಮತ್ತು ನಿಮ್ಮ ರಾಶಿಚಕ್ರದ 12ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತದೆ. ಈ ಸಾಗಣೆಯು ನಿಮ್ಮ ಜೀವನದಲ್ಲಿ ಅನುಕೂಲಕರವಾದ ಪರಿಣಾಮವನ್ನು ತರುತ್ತದೆ ಮತ್ತು ನಿಮ್ಮ ಸಂವಹನ ಕೌಶಲ್ಯವು ಜನರ ಹೃದಯವನ್ನು ಸ್ಪರ್ಶಿಸುವ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ನಿಮ್ಮ ಆಲೋಚನೆಗಳು ಮತ್ತು ಆಲೋಚನೆಗಳಿಂದ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬವನ್ನು ನೀವು ಆಕರ್ಷಿಸುತ್ತೀರಿ. ಕೆಲಸ ಮಾಡುವ ವೃತ್ತಿಪರರು ಗೌರವವನ್ನು ಪಡೆಯುತ್ತಾರೆ ಮತ್ತು ಅವರು ಸಮಯಕ್ಕೆ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ. ನೀವು ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಸ್ಥಳೀಯ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶ್ರಮಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿಮ್ಮ ಸಾಮಾಜಿಕ ವಲಯವು ಹೆಚ್ಚಾಗುತ್ತದೆ. ಜನರು ನಿಮ್ಮನ್ನು ನಂಬುತ್ತಾರೆ ಮತ್ತು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ನಿಮ್ಮ ಭಾಷಣಗಳ ಮೇಲೆ ನೀವು ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕಾದರೂ ಅದು ವಾದವಾಗಿ ಬದಲಾಗಬಹುದು. ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ನೀವು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಯಮಿತ ವ್ಯಾಯಾಮ ಅಥವಾ ಯೋಗ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿರತೆಗೆ ತುಂಬಾ ಪ್ರಯೋಜನಕಾರಿ. ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಬುಧವಾರ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.